ದ್ವಾರಕೀಶ್ ಅವರ ಪುತ್ರ ಯೋಗಿ ದ್ವಾರಕೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್, ಅಪ್ಪ ಸಿನಿಮಾನ ಎಷ್ಟು ಪ್ರೀತಿ ಮಾಡ್ತಾ ಇದ್ರು? ಅವ್ರಿಗೆ ಸಿನಿಮಾನೇ ಸರ್ವಸ್ವ. ಸಿನಿಮಾದಲ್ಲೇ ಇದ್ದರು, ಸಿನಿಮಾದಲ್ಲೇ ಬೆಳೆದ್ರು, ಸಿನಿಮಾದಿಂದನೇ ಅವರು. ಇದು ಇಡೀ ಕರ್ನಾಟಕಕ್ಕೆ ಗೊತ್ತಿರೋ ವಿಷಯ. ಸೊ ಕನ್ನಡ ಸಿನಿಮಾದಲ್ಲಿ ಹೆಮ್ಮೆಯಿಂದ ಅವ್ರು ಹೇಳ್ಕೊಬೋದು, ಅವ್ರಿಗೊಂದು ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ಇನ್ ಕನ್ನಡ ಇಂಡಸ್ಟ್ರಿ. ಅದೇ ಥರ ಕನ್ನಡ ಇಂಡಸ್ಟ್ರಿ ಆಗಲಿ, ಕನ್ನಡಿಗರು ಆಲ್ವೇಸ್ ಅಪ್ಪನ ನಮ್ಮ ಕುಳ್ಳ ಅಂತಲೇ ನೋಡ್ತಾಯಿದ್ರು. ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ವಿಲ್ ಬಿ ದ ಓನ್ಲಿ ಒನ್ ಆ್ಯಂಡ್ ಓನ್ಲಿ ಕರ್ನಾಟಕದ ಕುಳ್ಳ, ಒರಿಜಿನಲ್ ಕರ್ನಾಟಕ ಕುಳ್ಳ. ಸರ್, ಲೈಫಲ್ಲಿ ಏರುಪೇರುಗಳು ಅನ್ನೋದು ಕಾಮನ್ನು. ಸೊ ದ್ವಾರಕೀಶ್ ಸರ್ ಏರುಪೇರುಗಳನ್ನು ಅಷ್ಟೇ ಸ್ಪೋರ್ಟಿವ್ ಆಗಿ ತಗೊಳ್ತಾ ಇದ್ರು. ಅಂದರೆ ಲೈಕ್ ಏನೇ ಆಗಲಿ ಅದನ್ನು ನಾವು ಫೇಸ್ ಮಾಡಬೇಕು ಅನ್ನೋ ಧೈರ್ಯವಂತ ಆಗಿದ್ದರು ದ್ವಾರಕೀಶ್ ಸರ್. ಸೊ ಅದ್ರ ಬಗ್ಗೆ ಹೇಳೋದಾದರೆ ಸರ್, ಏನಾದರೂ ಒಂದು ಕಷ್ಟ ಅಂತ ಬಂದಾಗ ಅವರು ನಿಮಗೆ ಹೇಳ್ತಾ ಇದ್ದಿದ್ದು ಮಾತು ಏನು? ಅವರು ಏನು ಹೇಳ್ತಾ ಇರಲಿಲ್ಲ. ಅವರು ಸಕ್ಸಸ್ನು ಹಂಗೆ ಒಂದೇ ಥರ ಇರೋರು, ಫೇಲ್ಯೂರ್ ಆದರೂ ಒಂದೇ ಥರ. ಬಟ್ ಫೇಲ್ಯೂರ್ ಆದಾಗ ತುಂಬ ಫೀಲ್ ಆಗೋರು, ಸಕ್ಸಸ್ ಆಗ್ತಿರಲಿಲ್ಲ. ಅದಕ್ಕೆ ಇವ್ರನ್ನ ನೋಡಿ ನಾನು ಕಾಯಿನ್ ಮಾಡಿದ್ದು. ನಾನು ಎಲ್ಲ ಇಂಟರ್ವ್ಯೂಗಳು ಹೇಳಿದ್ದೀನಿ. ನಾನು ಹೇಳೋದನ್ನು ತುಂಬ ಜನ ನನ್ನಿಂದ ಕಾಪಿ ಮಾಡಿ ಅವರು ಆಚೆ ಹೇಳಿದ್ದಾರೆ. ನಾನು ಯಾವತ್ತೂ ಹೇಳ್ತಾ ಇದ್ದೆ, ನಾನು ಯಾವಾಗ 2004 ಆಪ್ತ ಮಿತ್ರ ಸೂಪರ್ ಸಕ್ಸಸ್ ಆಯಿತು. ಅವಾಗ ಬಂದದ, ಏನು ಇವಾಗ ಹಿಂಗಿದೆಯಾ ನೀನು ಅಂತ. ಅವಾಗ ನಾನು ಇಲ್ಲ ಕಣೋ, ನಾನು ನಮ್ಮ ಅಪ್ಪನ ಸಕ್ಸಸ್ಸು ಫೇಲ್ಯೂರ್ ನೋಡಿ ನಾವೊಂದು ಅರ್ಥ ಮಾಡ್ಕೊಂಡಿದ್ದೆ. ಸಕ್ಸಸ್ನ ತಲೆಗೆ ತೊಗೋಬಾರ್ದು, ಫೇಲ್ಯೂರ್ನ ಹಾರ್ಟಿಗೆ ತೊಗೋಬಾರ್ದು. ಅವಾಗ ನೆಮ್ಮದಿಯಾಗಿರ್ತೀವಿ. ಇದನ್ನು ನಾನು 2004 ಎಲ್ಲರಿಗೂ ಹೇಳ್ಕೊಂಬಂದೆ. ತುಂಬ ಜನ ನನ್ನ ಡೈಲಾಗ್ ಕಾಪಿ ಹಿಡಿದಿದ್ದಾರೆ. ಈ ಡೈಲಾಗ್ ನಾನು ಹೇಳಿದ್ದೆ ನಮ್ಮಪ್ಪನ ನೋಡಿ. ಅವ್ರಿಗೆ ಸಿನಿಮಾ ಅಷ್ಟೇ ಅವ್ರು ಹೇಳೋದು, ಇವಾಗ ಸಕ್ಸಸ್ ಫೇಲ್ಯೂರ್ 2 sides ಆಫ್ ಎ ಕಾಯಿನ್. ಒಂದ್ಸಲಿ ಆಗಿದಾಗ ಹೆಡ್ಸ್ ಬರುತ್ತೆ, ಒಂದ್ಸಲಿ ಆಗಿದಾಗ ಟೇಲ್ಸ್ ಬರುತ್ತೆ. ಒಂದೊಂದ್ಸಲಿ 4 ಕಂಟಿನ್ಯೂಸ್ ಹೆಡ್ಸ್ ಬರುತ್ತೆ, ಗೆಲ್ತೀಯ. ಒಂದೊಂದ್ಸಲಿ ಕಂಟಿನ್ಯೂಸ್ ಟೇಲ್ಸ್ ಬರುತ್ತೆ, ಸೋಲ್ತೀಯ. ಇಟ್ ಈಸ್ 2 sides ಆಫ್ ಎ ಕಾಯಿನ್. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಮ್ಗೆ ಇಟ್ ಡಸಂಟ್ ಮ್ಯಾಟರ್. ಎಲ್ಲರೂ ಹೇಳ್ತಾರೆ ಹಿಂಗೆ ಹೋಗಿ ಹಿಂಗಿನ, ನಮ್ಗೆ ಯಾವುದೂ ಮ್ಯಾಟ್ರ್ ಆಗಲ್ಲ. ಸಿನಿಮಾ ಮಾಡ್ಬೇಕು ನಾವು. ಸಿನಿಮಾ ಗೆಲ್ಲಿಸೋದು ಬಿಡೋದು ಜನರು. ಒಳ್ಳೆ ಸಿನಿಮಾ ಅವ್ರಿಗೆ ಇಷ್ಟ ಆದರೆ ಗೆಲ್ಲಿಸ್ತಾರೆ, ಚೆನ್ನಾಗಿ ಮಾಡಿಲ್ಲ ಇಷ್ಟ ಆಗಲಿ ಅಂದರೆ ಗೆಲ್ಲಿಸಲ್ಲ.